ಹಾಯ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ತಿಕೋಟ ಬಂದೀನಿ. ಯಾಕೆ ಏನು ಎತ್ತ ಅಂಥೇಳಿ ಈ ವಿಡಿಯೋ ನೀವೇ ಪೂರಾ ನೋಡ್ರಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ತೆ. ಇದು ನಿಮ್ ಕಡೆ ಮನೆಯೊಳಗೆ ಹಿಟ್ ಬೀಸು ಮಿಷಿನ್ ಸಿಗ್ತೈತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ರಿ. ಹಾ ಮೇಡಮ್, ನಮ್ದು ಎಂ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರಣಿ ಅಂತ ಹೇಳಿ ಹಾ ನಾವು ಆಕ್ಚುಲಿ ಮನೆಗೆ ಯೂಸ್ ಮಾಡ್ಲಿಕ್ಕೆ ಬಳಸುವಂತ ಹಿಟ್ಟಿನ ಗಿರಣಿ ಹಿಡಿದು ಕಮರ್ಷಿಯಲ್ 5 HP 3 ಫೇಸ್ ವರೆಗೂ ನಾವು ರೆಡಿ ಮಾಡ್ತೀವಿ ಮೇಡಮ್. ಫಸ್ಟ್ 1 HP 2 HP 3 HP 4 HP 4 ಮಾಡಲ್ಸ್ ಸಿಂಗಲ್ ಫೇಸ್ ಕರೆಂಟ್ ನಲ್ಲಿ ಅವೈಲೇಬಲ್ ಇದೆ. 5 HP ಓನ್ಲಿ 3 ಫೇಸ್ ನಲ್ಲಿ ಇದೆ. ಮನೆಗೋಸ್ಕರ ಅಷ್ಟೇ ಯೂಸ್ ಮಾಡೋರಿಗೆ 1 HP ಸಫಿಶಿಯಂಟ್ ಆಗುತ್ತೆ ಸಿಂಗಲ್ ಫೇಸ್ ನಲ್ಲಿ. ನೆಕ್ಸ್ಟ್ 2 HP ಇಂದ ಸ್ವಲ್ಪ ಪ್ರಮಾಣದಲ್ಲಿ ಮಹಿಳೆಯರ ಗೃಹ ಉದ್ಯೋಗಕ್ಕಾಗಿ ಯೂಸ್ ಮಾಡ್ಕೋಬಹುದು. 3 HP 4 HP ಮಹಿಳೆಯರಿಗೆ ಗೃಹ ಉದ್ಯೋಗಕ್ಕಾಗಿ ಮತ್ತು ಅಂಗವಿಕಲರಿಗೆ ಗೃಹ ಉದ್ಯೋಗಕ್ಕಾಗಿನೂ ಹೆಲ್ಪ್ ಆಗ್ತಾ ಇದೆ ಅದು ಗಿರಣಿ. ನಾವು ಈಗಾಗಲೇ ನಾವು ಬಹಳ ಜನರಿಗೆ ಅದು ಕೊಟ್ಟಿದ್ದೀವಿ ಮೇಡಮ್, ಅವರು ಉದ್ಯೋಗ ನಡೆಸ್ತಾ ಇದ್ದಾರೆ ಆ ಗಿರಣಿ ಮೇಲೆ. ಇದು ಮಾತ್ರ ನಮ್ದು ಮನೆಗೆ ಯೂಸ್ ಮಾಡ್ಲಿಕ್ಕೆ 1 HP ಟಾಪ್ ಎಂಡ್ ಮಾಡಲ್ ಸರ್. ಇದು ವುಡನ್ ಪ್ಲೌಡ್ ಬಾಡಿ, ಇದರಲ್ಲಿ 3 ಮಾಡಲ್ ಬರುತ್ತೆ ಮೇಡಮ್. ಇದು ನಮ್ದು ವುಡನ್ ಪ್ಲೌಡ್ ಬಾಡಿ ಟಾಪ್ ಎಂಡ್ ಮಾಡಲ್ ಇದೆ. ಅಟ್ ಎ ಟೈಮ್ 4 kg ಮೇಲೆ ಹಾಕ್ಬಹುದು. ಹಾ, ಮಿನಿಮಮ್ 100 ಗ್ರಾಮ್ ಹಾಕಿದ್ರು ಬೀಸುತ್ತೆ. ಏನೇನ್ ಹಾಕ್ಬೋದ್ರಿ? ಗೋಧಿ, ಜೋಳ, ಅಕ್ಕಿ, ರಾಗಿ, ಅರಿಶಿನ, ಗೊಂಜಾಳ, ಗಿರಣಿಗೆ ಏನ್ ಬೀಸ್ಲಾಕ ಹೋಗ್ತಿರಲ್ಲ ಎಲ್ಲಾ ಪದಾರ್ಥಗಳು ಇದರಲ್ಲಿ ನಡೀತದೆ. ಹಾ, ಮಿನಿಮಮ್ 100 ಗ್ರಾಮ್ ಹಾಕಿದ್ರು ಬೀಸ್ತದ್ರಿ. ಅಟ್ ಎ ಟೈಮ್ 4 kg ಮೇಲೆ ಹಿಡಿತದೆ. ಗಂಟೆಗೆ 8 ರಿಂದ 10 kg ಹಿಟ್ಟು, 12 ರಿಂದ 15 kg ರವಾ ನುಚ್ಚು ಬೀಸ್ತದ. ಈ ಮಷಿನ್ ಗೆ ಬೀಸ್ಲಿಕ್ಕೆ ಮೇಡಮ್ ಈ ರೀತಿ 6 ಜರಡಿಗಳನ್ನು ಕೊಡ್ತಾ ಇದೀವಿ. ಪ್ರತಿಯೊಂದು ಜರಡಿ ಮೇಲೆ ನಂಬರ್ಸ್ ಇದೆ. ಹಾ ಮೇಡಮ್, ಅಲ್ಲ ಎಲ್ಲಾ ಕಾಳುಗಳಿಗೆ ಇದು ಯೂಸ್ ಆಗುತ್ತೆ. ಇದು ಎದಕ್ಕಂದ್ರೆ ಅತಿ ಸಣ್ಣ ಮೈದಾ ಸೈಜ್ ದಿಂದ ಅತಿ ದಪ್ಪ ನುಚ್ಚಿನವರೆಗೂ ಬೀಸ್ಕೋಬಹುದು. ಬಟನ್ ಸೆಟ್ಟಿಂಗ್ ಅದು ಏನಿಲ್ಲ, ಇದು ಜರಡಿ ಅಷ್ಟು ಚೇಂಜ್ ಮಾಡಿದ್ರೆ ಸಾಕು. ಅತಿ ಸಣ್ಣ ಮೈದಾ ಸೈಜ್ ಇಂದ ಸಣ್ಣ ರವೆ, ದಪ್ಪ ರವೆ, ಇಡ್ಲಿ ರವೆ, ಉಪ್ಪಿಟ್ಟು ರವೆ, ನುಚ್ಚು ಹಿಟ್ಟು 6 ಪ್ರಕಾರದ ಹಿಟ್ಟುಗಳನ್ನು ನಿಮ್ಮ ಮನೆಯಲ್ಲಿ ನೀವು ಸಿಂಗಲ್ ಫೇಸ್ ಕರೆಂಟಿಗೆ ಬಳಸಬಹುದು. ಹಾ, ಯಾವುದೇ ಕಾಳುಗಳನ್ನು ಹಾಕಿ ಈ ರೀತಿ ಮೇಡಮ್. ಮೇನ್ ಅಂದ್ರೆ ಇದು ನಮ್ದು ಕಲ್ಲಿಲ್ಲ ಇದರಲ್ಲಿ. ಇದು ಮೇನ್ ಗ್ರೈಂಡಿಂಗ್ ಚೇಂಬರ್ ಯೂನಿಟ್ ಇದೆ. ಈ ಚೇಂಬರ್ ಯೂನಿಟ್ ಗೆ 35 ವರ್ಷ ಗ್ಯಾರಂಟಿ ಇದೆ ಕಂಪನಿಯಿಂದ. ಹಾ, ಇದಕ್ಕೆ 35 ವರ್ಷ ಗ್ಯಾರಂಟಿ ಇದೆ. ಈಗ ನಾವು ಪರ್ಚೇಸ್ ಮಾಡಿದ್ರು ನೀವು ಅಷ್ಟು ಗ್ಯಾರಂಟಿ? ಎಸ್ ಗ್ಯಾರಂಟಿ ಕೊಡ್ತೀವಿ. ಪ್ರಾಬ್ಲಮ್ ಅದು ಆಯ್ತಂದ್ರೆ ಸರ್ವಿಸ್ನು ಸಿಗುತ್ತೆ ಮೇಡಮ್. ನೆಕ್ಸ್ಟ್ ಇದಕ್ಕೆ ಕನೆಕ್ಟೆಡ್ 1 HP ಸಿಂಗಲ್ ಫೇಸ್ ಮೋಟರ್ ಇದೆ. ಪ್ಯೂರ್ 100% ಕಾಪರ್ ಅಂಡ್ ಪ್ಲಸ್ ಸಿಲಿಕಾನ್ ಸ್ಟಂಪಿಂಗ್ ಮೋಟರ್ ಇದೆ. ಮೋಟರ್ಗೆ 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಮೇಡಮ್ ಕಂಪನಿ ವತಿಯಿಂದ. ಹಾ, 1 ವರ್ಷದಲ್ಲಿ ಮೋಟರ್ ಸುಟ್ಟಿತ್ತು ಏನೇ ಆಗ್ಲಿ ಹೊಸ ಮೋಟರ್ ಹಾಕಿ ಇದಕ್ಕೆ 35 ವರ್ಷ ಗ್ಯಾರಂಟಿ ಇದೆ. ಇವನ್ ನಾವು 6 ಜರಡಿಗಳನ್ನು ಕೊಡ್ತಾ ಇದ್ದೀವಿ ನಿಮಗೆ. ಇದು ಜಸ್ಟ್ ಈ ಜರಡಿ ಹಾಕುವಂತ ಜಾಗದಲ್ಲಿ 1 ಜರಡಿ ಇಟ್ಟರೆ ಸಾಕು, ಉಳಿಕಿದೆಲ್ಲ ಆಟೋಮೆಟಿಕ್ ಬೀಸುತ್ತೆ. ಈಗ ನಾನು ತೋರಿಸ್ತೀನಿ ನಿಮಗೆ ಲೈವ್ ಡೆಮೋ. ಬಟನ್ ಆನ್ ಮಾಡಿದ ಕೂಡಲೇ ಮಷಿನ್ ಸ್ಟಾರ್ಟ್ ಆಗುತ್ತೆ. ಧಾನ್ಯ ಹಾಕಿದ ಕೂಡಲೇ ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಧಾನ್ಯ ಮುಗಿದ ಕೂಡಲೇ ಆಟೋಮೆಟಿಕ್ ಆಫ್ ಆಗುತ್ತೆ. ನಾವು ಈಗ ಗೋಧಿಗೆ ಹಾಕಿದ್ರೆ ಒಂದ್ ಬೇರೆ ಇಲ್ಲ ಮೇಡಮ್, ಇದು ಯಾವ್ದಕ್ಕಿದಾವೆ ಅಂದ್ರೆ ಸಣ್ಣ ಮತ್ತು ದಪ್ಪ ಹಿಟ್ಟು ಮಾಡ್ಲಿಕ್ಕೆ. ಜೋಳಗೇನು ಹಾಕ್ಬಹುದು, ಗೋಧಿಗೂ ಹಾಕ್ಬಹುದು, ಗೊಂಜಾಳಗೂ ಹಾಕ್ಬಹುದು. 1 ನಂಬರ್ ನೀವು ಹಾಕಿದ್ರೆ ಅಂದ್ರೆ ಅತಿ ಸಣ್ಣ ಮೈದಾ ಸೈಜ್ ಆಗ್ತದ್ರಿ. ಹಾ, 2 ನಂಬರ್ ಗೋಧಿ ಜೋಳದ ಹಿಟ್ಟಿಗೆ ಆಗ್ತದ. 3 ನಂಬರ್ ಸಣ್ಣ ರವಾ, 3 ನಂಬರ್ ಬೇಸನ್ ಹಿಟ್ಟು, 4 ನಂಬರ್ ಇಡ್ಲಿ ರವಾ, 5 ನಂಬರ್ ಸಣ್ಣ ರವಾ, 6 ನಂಬರ್ ದಪ್ಪ ರವಾ ಮತ್ತು ನುಚ್ಚು. ಈ ರೀತಿ ಯಾವುದೇ ಧಾನ್ಯಗಳಿಗೆ ನೀವು ಯೂಸ್ ಮಾಡ್ಕೋಬಹುದು. ಈಗ ನೀವು ಹಿಟ್ ಹಾಕಿ ತೋರಿಸಿದ್ರಲ್ರಿ, ಈಗ ನಂಗೆ ಇದು ರಫ್ ಕಾಳು ಮೆಕ್ಕೆಜೋಳ ಹಾಕ್ತವ್ರಿ. ಹಾ ಮೇಡಮ್, ಮೆಕ್ಕೆಜೋಳ ಕೂಡ ಬೀಸುತ್ತೆ. ಮೆಕ್ಕೆಜೋಳ ರಫ್ ಇರುತ್ತೆ. ಮೆಕ್ಕೆಜೋಳ ಬೀಸುತ್ತೋ ಇಲ್ಲೋ ಅಂತ ಎಲ್ಲರಲ್ಲಿ ಡೌಟ್ ಇರುತ್ತೆ. ಮೆಕ್ಕೆಜೋಳ ಬೀಸ್ತಂದ್ರೆ ಗಿರಣಿ ಎಲ್ಲ ಬೀಸುತ್ತೆ ಎಂದು ಅರ್ಥ. ಯಾಕಂದ್ರೆ ಅದು ಬಹಳ ಹಾರ್ಡ್ ಇರುತ್ತೆ. ಈಗ ನಾನು ಮೆಕ್ಕೆಜೋಳ ಕೂಡ ಬೀಸಿ ತೋರಿಸ್ತೀನಿ. ಬಟನ್ ಆನ್ ಮಾಡಿ ಸರ್. ಬಟನ್ ಆನ್ ಮಾಡಿ ಕೂಡಲೇ ಬಜರ್ ಸ್ಟಾರ್ಟ್ ಆಯ್ತು. ಹಾಕಿ ಮೇಡಮ್ ಮೆಕ್ಕೆಜೋಳ. ಇದು ಆಕ್ಚುಲಿ ಗೋಧಿ ಜೋಳ ಏನ್ ಸ್ಪೀಡ್ ತಗೊಳ್ತಿರಲ್ಲ ಅದ್ರಕ್ಕಿಂತ ಸ್ವಲ್ಪ ಕಡಿಮೆ ತಗೊಳುತ್ತೆ. ಯಾಕಂದ್ರೆ ಹಾರ್ಡ್ ಇರುತ್ತೆ ಮತ್ತೆ ದಪ್ಪ ಇರುತ್ತಲ್ಲ. 1 ಗಂಟೆಗೆ 8 ರಿಂದ 10 kg ಗೋಧಿ ಜೋಳ ಬೀಸಿದ್ರೆ ಇದು 7 kg 6 kg ವರೆಗೂ ಬೀಸ್ತದೆ. ಗೊಂಜಾಳ ಸ್ವಲ್ಪ ಹಾರ್ಡ್ ಇರ್ತದ್ರಲ್ಲ. ಇದು ಗೊಂಜಾಳ ನುಚ್ಚ ರವಾ ಆದ್ರೆ ಸ್ಪೀಡ್ ಆಗ್ತದೆ. ಮತ್ತೆ ಯಾವ್ದು ಸ್ಮೂತ್ ಅದ ಅದು ಸ್ಪೀಡ್ ಆಗ್ತದ್ರಿ. ಯಾವ್ದು ಹಾರ್ಡ್ ಅದ ದಪ್ಪ ಅದ ಅದು ಸ್ವಲ್ಪ ಸ್ಲೋ ಆಗ್ತದೆ. ಮತ್ತೆ ಬಹಳ ಸ್ಮೂತ್ ಬೀಸುತ್ತಂದ್ರೂ ಸ್ಲೋ ಆಗ್ತದ, ದಪ್ಪ ಬೀಸುತ್ತಂದ್ರೆ ಸ್ಪೀಡ್ ಆಗ್ತದೆ ಅಷ್ಟೇ. ಈಗ ಬೀಸೋದ್ ಮುಗ್ದದ್ರಿ ಗೊಂಜಾಳ. ತಂತಾನೆ ಆಫ್ ಆಗಿ ಬಜರ್ ಮಾಡ್ಲಾಕತ್ತದ್ರಿ. ಈಗ ನಾವು ನೋಡೋಣ್ರಿ ಹಿಟ್ಟ. ಕಲರ್ ಎಷ್ಟು ಚೇಂಜಸ್ ನೋಡ್ರಿ. ಹಾ, ಹಳದಿ ಕಲರ್ ಮೆಕ್ಕೆಜೋಳದ ಹಿಟ್ಟು ಬಂದದ್ರಿ. ಸಾಫ್ಟ್. ಹಾ, 2 ನಂಬರ್ ಜರಡಿಲೆ ಯಾವ್ದು ಬೇಕಾದ ಧಾನ್ಯ ಇರ್ಲಿರಿ ಫುಲ್ ನೈಸ್ ಆಗಿ ಬರ್ತದೆ. ಮೆಕ್ಕೆಜೋಳ ಅಂದ್ರೂ ಎಷ್ಟು ಸಾಫ್ಟ್. ಹಾ, ಮೆಕ್ಕೆಜೋಳ ಬೀಸ್ತಂದ್ರೆ ಎಲ್ಲ ಬೀಸ್ತೈತ್ರಿ. ಆಕ್ಚುಲಿ ಅದು ಹಾರ್ಡ್ ಇರ್ತದ್ರಲ್ಲ. ಅರಿಶಿಣ, ಮೆಕ್ಕೆಜೋಳ
ಜೋಳ, ಗೋಧಿ, ಅಕ್ಕಿ, ರಾಗಿ. ಅರಿಶಿನ ಇದ್ರಿಗಿಂತ ಇನ್ನೂ ಹಾರ್ಡ್ ಇರುತ್ತೆ. ಹಾ ಹಾರ್ಡ್ ಇರ್ತದ್ರಿ. ಸಾಫ್ಟ್ ಆಗಿ ಬರ್ತೈತಿ. ಹಾ ಇಷ್ಟ ಸಾಫ್ಟ್ ಆಗಿ ಬರ್ತದ್ರಿ. ಗೋವಿನ ಜೋಳ ಸೈಜ್ ಸ್ವಲ್ಪ ಕುಟ್ಟಿ ಹಾಕ್ಬೇಕು ನಾವು, ಇದರಿಂದ ಪಾಸ್ ಆಗ್ಬೇಕು ಇನ್ಪುಟ್ ನಿಂದ. ಉದ್ದಿರುವಂತದ್ದು ಹೋಗೋದಿಲ್ಲ. ಗೋವಿನ ಜೋಳ ಸೈಜ್ ಕಟ್ ಮಾಡಿ ಹಾಕಿದ್ರಿ ಅಂದ್ರ ಅದು ಯಾವ ಸೈಜ್ ನೀವು ಜರಡಿ ಇಟ್ಟಿರ್ತಿರಲ್ಲ ಆ ಸೈಜ್ ನೈಸ್ ಪೌಡರ್ ಮಾಡಿ ಕೊಡ್ತೀವಿ. ಇದು ಸ್ವಲ್ಪ ಪುಡಿ ಮಾಡಿ ಹಾಕ್ಬೇಕೇನ್ರಿ ಇದು? ಹಾ ಇದು ಆಕ್ಚುಲಿ ಅರಿಶಿನ ಪೂರ್ತಿ ಒಂದೊಂದ್ ಇದು ಹೋಗೋದಿಲ್ರಿ, ಒಂದಿನಲ್ಲಿ ಕುಟ್ಟಿ ಹಾಕ್ಬೇಕು ಗೋವಿನ ಜೋಳ ಸೈಜ್. ನಾನು ಕುಟ್ಟಿ ತಂದಿದ್ದೀನ್ರಿ ಮನೆಯಿಂದ. ಇದು ಒಣಗಿಸಿ ಕುಟ್ಟಿ ಹಾಕ್ಬೇಕು? ಹಾ ಒಣಗಿದ ಅರಿಶಿನ ಕುಟ್ಟಿ ಹಾಕ್ಬೇಕ್ರಿ ಈ ರೀತಿ. ಹಾ ಬಟನ್ ಆನ್ ಮಾಡ್ರಿ ಸರ್. ಹಾ ಇದು ಹಿಟ್ಟಿನ ತರಾನೇ ಅಷ್ಟು ಸಾಫ್ಟ್ ಆಗಿ? ಹಾ ಫುಲ್ ನೈಸ್ ಆಗಿ ಬರ್ತದೆ. ಇದು ಹಾಕಿದಾಗ ಇದು ಕ್ಲೋಸ್ ಅದು ಮಾಡ್ಬೇಕು? ಹಾ ಇದು ಮೇಲಿಂದ ಕ್ಲೋಸ್ ಮಾಡ್ರು ನಡೀತದ್ರಿ, ಮಾಡ್ಲಿಲ್ಲ ಅಂದ್ರೂ ನಡೀತದ್ರಿ. ಬಟ್ ಮುಂದಿನ ಡೋರ್ ಏನಿದಿರಲ್ಲ ಮಷಿನ್ ಸ್ಟಾರ್ಟ್ ಇದ್ದಾಗ ನೀವು ಓಪನ್ ಮಾಡ್ರಿ ಅಂದ್ರೆ ಆಫ್ ಆಗ್ತದ್ರಿ, ಸೇಫ್ಟಿಗೋಸ್ಕರ ಮಷಿನ್. ಹಾ ಸೆನ್ಸರ್ ಇದೆ ರೀ. ಮತ್ತೆ ನೀವು ಕ್ಲೋಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಸೆನ್ಸರ್ ಇದೆ, ಫುಲ್ಲಿ ಆಟೋಮೆಟಿಕ್ ಇದೆ. ಆಕ್ಚುಲಿ ಒಳ್ಳೇದ್ರಿ ಇದು, ಸಣ್ಣ ಮಕ್ಕಳದ್ದು ಹೆಲ್ಪ್ ಆಗುತ್ತೆ ಇದರಲ್ಲಿ. ಆಕ್ಚುಲಿ ಮೇಡಮ್ ನೀವು 1.5 ಗಂಟೆ ಕಂಟಿನ್ಯೂ ಮಷಿನ್ ರನ್ ಮಾಡಿದ್ರೆ ಓನ್ಲಿ 1 ಯೂನಿಟ್ ಕರೆಂಟ್ ಸುಡ್ತದ್ರಿ. ಸಿಂಗಲ್ ಫೇಸ್ ಕರೆಂಟ್ ನಲ್ಲಿ ರನ್ ಆಗುತ್ತೆ. ಪ್ಲಸ್ 1.5 ಗಂಟೆ ಕಂಟಿನ್ಯೂ ನೀವು ಮಷಿನ್ ರನ್ ಮಾಡಿದ್ರೆ ಓನ್ಲಿ 1 ಯೂನಿಟ್ ಖರ್ಚಾಗುತ್ತೆ. ಅಂದ್ರೆ 5 ರೂಪಾಯಿ ಕರೆಂಟ್ ತಗೊಂಡು 15 kg ಬೀಜ ಕೊಡ್ತಾ ಇದೆ ಮೇಡಮ್ ನಿಮ್ಮ ಮಷಿನ್. ಓನ್ಲಿ 5 rupees ಕರೆಂಟ್ ಯೂಸ್ ಮಾಡಿ 15 kg ಅಂದ್ರೆ 35 ರಿಂದ 40 ಪೈಸಾ ಪರ್ ಕೆಜಿ. ಓನ್ಲಿ 35 to 40 ಪೈಸಾ ಪರ್ ಕೆಜಿ ಕಾಸ್ಟ್ ನಲ್ಲಿ ನಿಮ್ಗೆ ಹೀಟ್ ರೆಡಿ ಮಾಡಿ ಕೊಡ್ತಾ ಇದೆ. ಯಾವುದೇ ಧಾನ್ಯ ಇರಲಿ 5 ರೂಪಾಯಿ ಕರೆಂಟ್ ನಲ್ಲಿ 15 kg ಬೀಜ ಕೊಡ್ತಾ ಇದೆ ಮೇಡಮ್. 1.5 ಗಂಟೆ ಕಂಟಿನ್ಯೂ ಯೂಸ್ ಮಾಡಿದ್ರೆ ಒಂದ್ 10-15 ನಿಮಿಷ ರೆಸ್ಟ್ ಕೊಡೋದು, ಮತ್ತೆ 1.5 ಗಂಟೆ ಕಂಟಿನ್ಯೂ ರನ್ ಮಾಡಬಹುದು. ಈ ರೀತಿ ನೀವು ಡೈಲಿ 45 to 50 kg ಈ ಮಷಿನ್ ಮೇಲೆ ಬೀಸಬಹುದು ಮನೆಯಲ್ಲಿ. ಹಾ ಪ್ಯೂರ್ ಟರ್ಮೆರಿಕ್ ಪೌಡರ್ ಯಾವ ರೀತಿ ನಾವು ಪ್ಯಾಕೇಜ್ ನಲ್ಲಿ ಪ್ಯಾಕ್ ಇರುವಂತ ಪ್ಯಾಕೆಟ್ ನಲ್ಲಿ ಬರ್ತದಲ್ಲ ಆ ರೀತಿ ನೈಸ್ ಮಾಡಿ ಕೊಟ್ಟಿದೆ. ಇದಕ್ಕಿಂತಾನು ನೈಸ್ ಟರ್ಮೆರಿಕ್ ಪೌಡರ್ ಬೇಕಂದ್ರೆ ಇನ್ನೂ 1 ನಂಬರ್ ಜರಡಿ ಇದೆ, ನಾವು 2 ನಂಬರ್ ಜರಡಿಯಿಂದ ಬೀಸ್ತೀವಿ. ಹಾ ರೋಟಾಪುರ ಜಿಲ್ಲೆಯಲ್ಲಿ ಹೆಚ್ಚ್ರಿ ಅದು ನೋಡಿದ್ರ ಅವರಿಗೆ ಇದು ನಮ್ ಗಿರಣಿ ಬಹಳ ಹೆಲ್ಪ್ ಆಗಿದ್ರಿ. ಹಾ ಅವ್ರಿಗೆ ಎಷ್ಟು ಬೇಕಷ್ಟೇ ಹಿಟ್ ಮಾಡಿಸ್ಕೊಂಡು ಮಷೀನ್ಗೆ ರೊಟ್ಟಿ ಮಾಡಿ ಅವ್ರು ಸೇಲ್ ಮಾಡ್ತಾ ಇದಾರೆ. ಅಂಗವಿಕಲರಿಗೂ ಹೆಲ್ಪ್ ಆಗಿದ್ರಿ. A to Z ಎಕ್ಸೆಸರಿ ಮಟೀರಿಯಲ್ ನಮ್ ಕಡೆ ಎಲ್ಲಾ ಸಿಗ್ತದ್ರಿ. ಸರ್ವಿಸ್ ಮಟೀರಿಯಲ್ ಎಲ್ಲಾ ಸಿಗ್ತದೆ. ಹಾ